ಬಿ.ಆರ್. ಪಾಟೀಲ್ ಅವರು ಮತಗಳ್ಳತನದ ಸುಳ್ಳು ಆರೋಪ ಮಾಡಿ ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರಗಳನ್ನು ರೂಪಿಸಿದ್ದಾರೆ. ಬಿ.ಆರ್. ಪಾಟೀಲ್ ಅವರು ರಾಹುಲ್ ಗಾಂಧಿ ಅವರಿಗೆ ಹತ್ತಿರವಾಗಿ ಸಚಿವರಾಗಲು ಇಂತಹ ನಾಟಕವನ್ನು ಮಾಡ್ತಾ ಇದ್ದಾರೆ ಅಂತ ಸುದ್ದಿಗೋಷ್ಠಿಯಲ್ಲಿ ಸುಭಾಷ್ ಗುತ್ತೇದಾರ್ ಕಿಡಿಕಾರಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿ.ಆರ್. ಪಾಟೀಲ್ ಅವರು ನನ್ನ ಮೇಲೆ ಸುಳ್ಳು ಮತಕಳ್ಳತನ ಆರೋಪ ಮಾಡಿದ್ದಾರೆ. ಒಂದು ವೇಳೆ ಮತಕಳ್ಳತನ ನಡೆದಿದ್ದರೆ ಬಿ.ಆರ್. ಪಾಟೀಲ್ ಹೇಗೆ ಗೆಲ್ಲುತ್ತಿದ್ದರು ಎಂದು ಆಕ್ರೋಶ ವ್ಯಕ್ತಪಡಿಸಿ ಬಿ.ಆರ್. ಪಾಟೀಲ್ ಅವರು ರಾಹುಲ್ ಗಾಂಧಿ ಅವರಿಗೆ ಹತ್ತಿರವಾಗಿ ಸಚಿವರಾಗಲು ಇಂತಹ ನಾಟಕ ಆಡ್ತಿದ್ದಾರೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಸ್ಟೇಟ್ಮೆಂಟ್ ಕೊಟ್ಟ ಬಳಿಕ ಇವರು ಅಲ್ಲಿ ಹೋಗಿ ದಿಲ್ಲಿಗೆ ಹೋಗಿ ನಮ್ಮ ಆಳಂದ ಮತಕ್ಷೇತ್ರದಲ್ಲೂ ಕೂಡ ಮತ ಚೋರಿ ಆಗಿದೆ ಅಂತ ಕೇಸಿಂದ ಅವರು ಊರಿನವರೇ ಆದಂಥ ಸರ್ಸಂಬಾದ ಒಬ್ಬ ಹುಡುಗ ಕರ್ಕೊಂಡು ಹೋಗಿ ಇವತ್ತು ಹೇಳಿಸಿದ್ದಾರೆ. ಈಗ ಆಳಂದ ಮತಕ್ಷೇತ್ರದಲ್ಲಿ ಒಂದು ವೇಳೆ ನಾವು ಮತ ಚೋರಿ ಮಾಡಿದ್ದೇವತ್ತಂದ್ರೆ ನಾವು ಆರ್ಸ್ ಬರ್ತಿದ್ದೆವು, BJP ಆರ್ಸ್ ಬರ್ತಿತ್ತು. ಈಗ ಬಿ.ಆರ್. ಪಾಟೀಲ್ರೇ ಆರ್ಸ್ ಬಂದಿದ್ದಾರೆ. ಇದು ಮತ ಚೋರಿ ಇದೆ ಏನು ಹೇಳ್ತಾ ಇದ್ದಾರೆ, ನಮ್ಮ ಮೇಲೆ ಏನು ಅಪವಾದನೆ ಕೊಡ್ತಾ ಇದ್ದಾರೆ. ಇದು ಸುಳ್ಳಿದೆ, ಇದೊಂದು ಷಡ್ಯಂತ್ರದ. ಇವತ್ತು ಬಿ.ಆರ್. ಪಾಟೀಲ್ರು ಏನಾರೇ ಮಾಡಿ ಒಂದು ಮಂತ್ರಿ ಸ್ಥಾನ ತಗೋಬೇಕು ಎಂಬ ಒಂದು ವಿಚಾರದಿಂದ, ಇವತ್ತು ರಾಹುಲ್ ಗಾಂಧಿಗೆ ಸಮೀಪ ಆಗಬೇಕು ಎಂಬ ಒಂದು ವಿಚಾರದಿಂದ ಇಲ್ಲಿ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಮಾಡ್ತಾ ಇಲ್ಲ ಅಂತ ಉದ್ದೇಶದಿಂದ ರಾಹುಲ್ ಗಾಂಧಿಗೆ ಹೇಳಿಸಿ ಇಲ್ಲಿ ಮಿನಿಸ್ಟರ್ ಆಗಬೇಕೆಂಬುದು ಒಂದೇ ಉದ್ದೇಶದಿಂದ ಈ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರದಾಗ ದುಡ್ಡಿಲ್ಲ, ಡೆವಲಪ್ಮೆಂಟ್ ವರ್ಕ್ ಒಂದೂ ಇಲ್ಲ. ಈ ಮೈಂಡ್ ಡೈವರ್ಟ್ ಮಾಡಬೇಕೆಂಬ ಒಂದು ಉದ್ದೇಶದಿಂದನೂ ಕೂಡ ಇವತ್ತು ಈ ಆಪಾದನೆ ನಮ್ಮ ಮೇಲೆ ಮಾಡ್ತಾ ಇದ್ದಾರೆ. ನಮ್ಮ ಮೇಲೆ ಹೀಗೆ ಅಲ್ಲ, ತಮಗೆಲ್ಲರಿಗೂ ಗೊತ್ತದ 23 ಕೊಲೆಗಳು ಆಪಾದನೆ ಮಾಡಿದರು. ಏನಾಯಿತು? ಏನೂ ಆಗಿಲ್ಲ, ಸುಳ್ಳು, ಎಲ್ಲ ಸುಳ್ಳು ಆಪಾದನೆಗಳು. ಇದನ್ನು ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ, ಒಂದು ಆಪಾದನೆ. ಇಲ್ಲಿ ನಮ್ಮ ಹರ್ಷ ಗುತ್ತೇದಾರ ಮನೆ ಇವತ್ತು SITದವ್ರು ಏನು ಫಿಕ್ಸ್ ಮಾಡಿ SITದವ್ರು ಇಲ್ಲಿ ರೇಡ್ ಮಾಡಿದ್ದಾರೆ, ಅಲ್ಲಿ ಏನೂ ಸಿಕ್ಕಿಲ್ಲ. ಇವತ್ತು ನಮ್ಮ ಆಳಂದ ಮನೆಗೆ ನಾವು ಇರೋಂಥ ಒಂದು ಮನೆಗೆ ಬಂದು ಅಲ್ಲೂ ಕೂಡ ಇವತ್ತು ಎಲ್ಲ ಒಂದು ಹುಡುಕಿದ್ರು ಕೂಡ ಏನೂ ಸಿಕ್ಕಿಲ್ಲ. ಇವತ್ತದು ಸುಟ್ಟು ಹಾಕಿದ್ದಾರೆ ಅಂತಂದ ಕೇಸಿಂದ, ನದಿಯಲ್ಲಿ ಹಾಕಿದ್ದಾರೆ ಅಂತಂದ ಕೇಸಿಂದ ಒಂದು ಆಪಾದನೆ ಮಾಡ್ತಾ ಇದ್ದಾರೆ. ತಮ್ಗೆಲ್ಲರಿಗೂ ಗೊತ್ತದ, ಈಗ ದೀಪಾವಳಿ ಹಬ್ಬಕ್ಕೆ ಎಲ್ಲರೂ ಮನೆ ಕ್ಲೀನ್ ಮಾಡ್ತಾರೆ. ಆ ಥರ ನಮ್ಮ ಆಳುಗಳು ಇವತ್ತು ಮನೆ ಸ್ವಚ್ಛ ಮಾಡೋ ಮುಂದೆ ಏನೇನು ಕಚರ ಬಂದದ, ಯಾವ್ಯಾವ ಪೇಪರ್ ಬಂದವ ಅವು ಸುಟ್ಟಿದ್ದಾರೆ, ಒಯ್ದು ಬಿಸಾಕಿದ್ದಾರೆ. ನಾವು ನನ್ನ ಒಂದು ಕ್ಷೇತ್ರದಾಗ ಆ ಊರಾಗ ಕೆಲಸ, ಈ ಊರಾಗ ಕೆಲಸ, ಎಲ್ಲೆಲ್ಲಿ ಕರೆದಿದ್ರು ಹೋಗಿದ್ದು. ನಾನು ನಿನ್ನೆ ಇದ್ದಿದ್ದಿಲ್ಲ ಅಲ್ಲಿ. ಒಂದು ವೇಳೆ ನಾವು ಆ ಥರ ಮಾಡಬೇಕು, ಅವು ಸುಟ್ಟಾಕಬೇಕು ಅಂತಂದರೆ ನಾವು ದೂರ ಒಯ್ದು ಎಲ್ಲರೂ ಇದು ಮಾಡಿ ಸುಟ್ಟಾಕ್ತಿದ್ದೆವು, ಮನೆ ಮುಂದೆ ಸುಡ್ತಿದ್ದಿಲ್ಲ. ಇದು ಸುಳ್ಳು ಆಪಾದನೆ ಇದೆ. ಏನಾರು ಮಾಡಿ ಇವತ್ತು ನಮ್ಗೆ ಒಂದು ಡೌನ್ ಮಾಡಬೇಕೆಂಬುದೇ ಒಂದು ವಿಚಾರ. ಅವರು ಇವತ್ತು R.K. ಪಾಟೀಲ್ರು ಈಗ ಬಿ.ಆರ್. ಪಾಟೀಲ್ರು ಆಳನ್ನು ನೋಡ್ಕೋತಾ ಇಲ್ಲ ಮತಕ್ಷೇತ್ರ. ಅವರು ಅಣ್ಣನ ಮಗ R.K. ಪಾಟೀಲ್ರು ನೋಡ್ಕೋತಾ ಇದ್ದಾರೆ. ಬಿ.ಆರ್. ಪಾಟೀಲ್ರು ಇಲ್ಲಿ ತನ ಇವತ್ತು ರಾಹುಲ್ ಗಾಂಧಿ ತನ ದಿಲ್ಲಿ ತನ ಇವತ್ತು ಹೋಗಿ ನಮ್ಮ ಮೇಲೆ ಆಪಾದನೆ ಮಾಡಬೇಕಂತಲ್ಲ. ಮೊನ್ನೆ ಹೈದರಾಬಾದ್ ಕರ್ನಾಟಕ ವಿಮೋಚನೆ ದಿನಾಚರಣೆಯನ್ನು ಫ್ಲ್ಯಾಗ್ ಹಾಸ್ಟಿಂಗ್ ಇರ್ತದೆ, ಜೆಂಡಾ ಏನು ವಂದನೆ ಇರ್ತದೆ. ಇವತ್ತು ಬಿ.ಆರ್. ಪಾಟೀಲ್ರು ಬಂದಿಲ್ಲ, ಮಾಡಲಿಲ್ಲ. ಅದು ದಿಲ್ಲಿಗೆ ಹೋಗಿದ್ರು. ಅವರು ಸಿದ್ದರಾಮಯ್ಯರು ಪ್ರತಿಯೊಬ್ಬ ಮುಖ್ಯಮಂತ್ರಿ ಇವತ್ತು ಬೆಂಗಳೂರಿನಿಂದ ಬಂದು ಗುಲ್ಬರ್ಗದಾಗ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಜೆಂಡಾ ಹಾರಿಸ್ತಾರೆ ಮುಖ್ಯಮಂತ್ರಿಯವರು. ಅದನ್ನು ನಮ್ಮ ಬಿ.ಆರ್. ಪಾಟೀಲ್ರು ಇವತ್ತು ಅದಕ್ಕೆ ಏನೋ ಗೌರವ ಕೊಡಾರ್ದೆ ಇವತ್ತು
ತಮ್ಮ ಕೆಲಸಕ್ಕಾಗಿ ದಿಲ್ಲಿಗೆ ಹೋಗಿದ್ದಾರೆ. ಇವತ್ತು 23 ಕೊಲೆಗಳು ಏನದು ನಮಗೆ ಒಂದೂ ಇಲ್ಲ. ಈಗ ಮಾಂತಪ್ಪ ಒಂದು ಆಲೂರೇ ತಂಕಿಸಿಂದ ಒಬ್ಬ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ 5-6 ಇವತ್ತು ಅವ್ರ ಶಾಖೆಗಳವ ಅಲ್ಲಿ ಆ ಏರಿಯಾದಾಗ. ಹೋದ ಸಲ RK ಪಾಟೀಲ್ ಅವ್ರ ಮನೆಯವರು ಜಿಲ್ಲಾ ಪಂಚಾಯತಿ ಬಿದ್ದರು. ಈ ಸಲ ತಾವು ಜಿಲ್ಲಾ ಪಂಚಾಯತಿ ಒಂದು ಕ್ಲಿಯರ್ ಮಾಡ್ಕೋಬೇಕೆಂಬ ಒಂದು ಉದ್ದೇಶದಿಂದ ಮಾಂತಪ್ಪ ಆಲೂರಿನ ಮರ್ಡರ್ ಮಾಡಿದ್ರು. ಇದೇ BR ಪಾಟೀಲ್ ಮಾಡಿದ್ರು, RK ಪಾಟೀಲ್ ಕೂಡ ಮಾಡಿದ್ರು. ಇವತ್ತು ನನಗೂ ಕೂಡ ಇವತ್ತು ಗನ್ಮೆನ್ ಇದ್ದಿದ್ದು ವಾಪಸ್ ತೊಗೊಂಡಿದ್ದಾರೆ. ಬೇರೆಯವ್ರದ್ದು ಎಲ್ಲರದ್ದು ಗನ್ಮೆನ್ಗಳಿದ್ದಾರೆ, ಅವ್ರದ್ದು ವಾಪಸ್ ತೊಗೊಂಡಿಲ್ಲ. ಆದ್ರೆ ನಾನು ಒಂದೇ ವಾಪಸ್ ತೊಂದರು. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರಿಗೆ ಮಾತಾಡಿದ್ರೆ ಅವರು ಇಲ್ಲಿದಿಂದ ಕಳಿಸಿದ್ದಾರೆ, ಇವರಿಗೆ ಗನ್ಮೆನ್ ಕೊಡಬೇಕು ಅಂತ ಹೇಳ್ಕೇಸಿಂದ SP ಅವರು. ಆದರೆ ADGP ಅವರು ಏನು ಹೇಳ್ತಾರೆ, ನಾನು ಫೋನಾಗ ಮಾತಾಡಿದ್ರೆ ಅವ್ರು ಸ್ವತಃ ಹೇಳ್ತಾರೆ, ನಿಮಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ನಿಮ್ಗೆ ಗನ್ಮೆನ್ ಕೊಡಬೇಡ ಅಂದಾರಿ, ನಾವು ಕೊಡಲ್ಲ ಅಂತಂಕಿದನ್ನು ಹೇಳ್ತಾರೆ. 2 ಸಲ ಮಾತಾಡ್ಯಾರ ADGP ಅವರು, ಇದೇ ಮಾತು ಹೇಳಿದ್ದಾರೆ. ಅಂದರೆ ಇದರ ಅರ್ಥ ಏನು? ಇವತ್ತು ಮಾಂತಪ್ಪ ಆಲೂರಿಗೆ ಜಿಲ್ಲಾ ಪಂಚಾಯತಿ ಇದು ಆಗ್ತಾನಂದ್ರೆ ಅವನಿಗೆ ಮಾಡಿದ್ರು. ಇವತ್ತು ನನಗೂ ಅದೇ ಮಾಡೋ ಉದ್ದೇಶ ಅಲ್ಲ ಅವ್ರದ್ದು. ಈ ಎಲ್ಲ ಒಂದು ವಿಚಾರ ಇಟ್ಕೊಂಡು ಕಿಸಿಂದ ನಾವು ಮತ ಚೋರಿ ಮಾಡಿಲ್ಲ, ಇದು ಸುಳ್ಳದ. ಇವತ್ತು ಇವತ್ತು ಆಪಾದನೆ ಕೊಡ್ತಾ ಇದ್ದಾರೆ, ಸುಟ್ಟು ಹಾಕಿದ್ದೇವೆ ಅಂತ ಹೇಳ್ತಾರೆ. ನಾವು ಸುಡಬೇಕಾದ್ರೆ ನಾವು ಎಲ್ಲೋ ದೂರ ವೈದ್ಯಕಿಸಿಂದ ಯಾರಿಗೆ ಕಾಣಲಾರ್ದಂಗೆ ಸುಟ್ಟು ಹಾಕ್ತಿದ್ದೇವೆ. ನಾವು ಮನೆ ಕ್ಲೀನ್ ಮಾಡೋ ಮುಂದೆ ಏನೇನು ಹಳಿ ಪೇಪರ್ಗಳು ಸಿಕ್ಕಾವ ಅವು ಇದು ಮಾಡಿದ್ದಾರೆ. ಒಂದು ನಮ್ಮ ಮನೆಯಲ್ಲಿ ವೋಟರ್ ಲಿಸ್ಟ್ ಸಿಕ್ಕದಂತ ಹೇಳ್ತಾರೆ ನಿನ್ನೆ SITದವರು. ನಾವು MLA ಇದ್ದೇವೆ ಹಿಂದೆ, ನಾವು ಕ್ಷೇತ್ರದ ಏನೇನದಾವ ಇರ್ತವೆ ನಮ್ಮಲ್ಲಿ ವೋಟರ್ ಲಿಸ್ಟ್ಗಳು. ಈಗ DCC ಬ್ಯಾಂಕಿಂದ ಎಲೆಕ್ಷನ್ ನಡೆದದ, ಆದರೂ ವೋಟರ್ ಲಿಸ್ಟ್ ಅವ. ಈಗ ಶುಗರ್ ಫ್ಯಾಕ್ಟ್ರಿದ ಎಲೆಕ್ಷನ್ ನಡೆದದ, ಆದರೂ ವೋಟರ್ ಲಿಸ್ಟ್ ಅವ. ಇರ್ತವೆ ನಮ್ಮಲ್ಲಿ. ಒಂದು ವೋಟರ್ ಲಿಸ್ಟ್ ಸಿಗೋಣ ನಾವೇನು ಡಿಲೀಟೇ ಮಾಡಿದ್ದೀವಲ್ಲ. ಆ 4 ಮಂದಿ ಏನು ಸಿಕ್ಕಾರೆ ಇವತ್ತು ಅವ್ರು ಡಿಲೀಟ್ ಮಾಡಿದ್ದೀವಿ ಅಂತಂದು ಹೇಳಿದವರು. ಇವತ್ತು ನಂದು ಒಬ್ಬಂದೇ ಆಳಂದ ಕ್ಷೇತ್ರ ಒಂದೇ ಹೇಳಿದ್ದಾರೆ, ಮತ್ತು ಯಾವ್ಯಾವ ಹೇಳಿರ್ಬೇಕಲ್ಲ, ಎಲ್ಲ ಮುಚ್ಚಿಟ್ಟು ನಂದು ಒಂದೇ ಯಾಕೆ ಇದು ಮಾಡ್ತೀರಿ?